ಹಾಯ್ ಕರ್ನಾಟಕರೇ, ನಮಸ್ಕಾರ. ನೆಕ್ಸ್ಟ್ಗೆ ಬಂದಿದ್ದೀನಿ. ನಾವು ಯಾಕೆ ಬಂದಿದ್ದೇವೆ ಅಂತ ನನಗೆ ಗೊತ್ತಿಲ್ಲ, ಐಡಿಯಾ ಇಲ್ಲ. ಬ್ರದರ್ ಇದ್ದು ಮದುವೆಗೆ ಹಾಕಿದ್ದು ಅಷ್ಟೇ, ಅದಾದ್ಮೇಲೆ ಹಾಕಿಲ್ಲ. ಇನ್ನೂ ರೂಮ್ ಇದ್ದು ವ್ಯವಸ್ಥೆ ಆಗಿಲ್ಲ ಗುರು. ಕಳೆದ ಬಾರಿ ಇದ್ದ ರೂಮ್ ಫೈನಲಿ ಶೂಟ್ ಆಯಿತು. ವೀರ್ ಕ್ರೇಜಿ. ಕಾಂಟೆಂಟ್ ಕ್ರಿಯೇಷನ್ ತುಂಬ ಸುಲಭ ಇಲ್ಲ. ಹಾಯ್ ಹಲೋ ನಮಸ್ಕಾರ ಕರ್ನಾಟಕ, ನಮಸ್ಕಾರ ಬೆಂಗಳೂರು, ನಮಸ್ಕಾರ ಮಂಗಳೂರು, ನಮಸ್ಕಾರ ದುಬೈ ಕನ್ನಡಿಗರೇ. ನನ್ನ ಮತ್ತೊಂದು ಹೊಸ ವ್ಲಾಗಿಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತು ಸೆಕೆಂಡ್ ಡೇ. ಇವತ್ತು ತುಂಬ ಶೂಟ್ ಮಾಡೋದಿತ್ತು. ಸೊ ಐ ವಾಸ್ ವೆಯ್ಟಿಂಗ್ ಫಾರ್ ಮೈ ಬಾಸಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೆ. ಬಟ್ ಐ ಡೋಂಟ್ ನೋ ಅವರು ಇವಾಗ ಫ್ರೀ ಇದ್ದಾರಾ ಇಲ್ವಾ ಅಂತ. ಸೊ ನಾನೇ ಹೊರಗಡೆ ಬಂದೆ. ಐ ಮೀನ್ ಆಫೀಸ್ಗೆ ಹೋಗಬೇಕು ಅಂತ. ಲೆಟ್ಸ್ ಗೋ. ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ಸೊ ಇವಾಗ ಹೋಗಬೇಕು. ಸೊ ಇನ್ನೂ ರೂಮಿದ್ದು ವ್ಯವಸ್ಥೆ ಆಗಿಲ್ಲ ಗುರು. ತಲೆ ಬಿಸಿ ಅದೇ. ಕಳೆದ ಬಾರಿ ಇದ್ದ ರೂಮು ಅದು ಚೆನ್ನಾಗಿದೆ ಅಂತ ಹೇಳಿದ್ರು. ಸೊ ನಿಮ್ಗೆಲ್ರಿಗೂ ಗೊತ್ತು ಇಲ್ಲಿ ಬೆಡ್ ಸ್ಪೇಸ್ ವರ್ಕ್ ಆಗುತ್ತೆ ಅಂತ. ಸೊ ಹಾಗಾಗಿ ಬೆಡ್ ಸ್ಪೇಸ್ ನೋಡ್ತಾ ಇದ್ದೀನಿ ನಾನು. ತುಂಬ ಜನರು ರೀಚ್ ಔಟ್ ಮಾಡ್ತಾ ಇದ್ದೀನಿ ಥ್ರೂ ಸೋಷಿಯಲ್ ಮೀಡಿಯಾ ಆ್ಯಸ್ ವೆಲ್, ಇನ್ಸ್ಟಾಗ್ರಾಮ್ ಥ್ರೂ ಅಲ್ಲಿ. ಲೆಟ್ಸ್ ಸಿ ಏನಾಗುತ್ತೆ ಅಂತ. ಇವತ್ತು ನೋಡ್ಬೇಕು, ಕನ್ಫರ್ಮ್ ಮಾಡ್ಬೇಕು ಯಾರ್ದಾದ್ರು. ಆದ ತಕ್ಷಣ ಈಸಿ ಆಗುತ್ತೆ ಅವಾಗ. ಸೊ ಹತ್ತಿರ ಆಗುತ್ತೆ. ಇವಾಗ ಅಂತೂ ತುಂಬ ದೂರ ಇದ್ದೀನಿ ನಾನು. ದುಬೈಗಿಂತ ತುಂಬ ದೂರ ಇದ್ದೀನಿ. ಅಂದರೆ ಶಾರ್ಜಾ ಬಾರ್ಡ್ರಲ್ಲಿದ್ದೀನಿ, ಅಲ್ನಾದ. ಸೊ ಹಾಗಾಗಿ ತುಂಬ ಲೇಟ್ ಆಗುತ್ತೆ. ಇವಾಗ ಮುಟ್ಬೇಕಾದ್ರೆ ತುಂಬ ಲೇಟ್ ಆಗ್ತಿದೆ. ಸೊ ಲೆಟ್ಸ್ ಸಿ ಏನಾಗುತ್ತಂತ. ಸೊ ಡೇ 2 ಇನ್ ದುಬೈ. ಲೆಟ್ಸ್ ಎಂಜಾಯ್ ದಿಸ್ ಡೇ. ಗೈಸ್, ಟ್ಯಾಕ್ಸಿಯಲ್ಲಿ ಬಂದೆ. ಫೈನಲಿ ರೀಚ್ಡ್ ಲೊಕೇಶನ್. ನಮ್ಮ ಆಫೀಸ್ಗೆ ರೀಚ್ ಆದೆ. ಸೊ ಟ್ಯಾಕ್ಸಿಯಲ್ಲಿ ಬಂದು ತುಂಬ ವೆಯ್ಟ್ ಮಾಡ್ತಾ ಇದೆ ಟ್ಯಾಕ್ಸಿ ಸಿಗೋಕ್ಕೆ. ಅಲ್ನಾದಲ್ಲಿ ಟ್ಯಾಕ್ಸಿ ಸಿಗೋದು ತುಂಬ ಕಷ್ಟ, ವೆರಿ ಡಿಫಿಕಲ್ಟ್. ಸೊ ಕೊನೆಗೂ ಸಿಕ್ತು, ಬಂದು ಇವಾಗ ಮುಟ್ಟಿದೆ ಅಷ್ಟೇ. ಸೊ ಲೆಟ್ಸ್ ಗೋ ಟು ದ ಆಫೀಸ್ಗೆ ಹೋಗುವ. ಇವತ್ತು ತುಂಬ ಕೆಲಸ ಇದೆ. ಸೊ ಶೂಟ್ ಇದೆ. ಲೆಟ್ಸ್ ಡೂ ದಿಸ್. ಪಿಕ್ ಮಾಡೋಕ್ಕೆ ಬಂದಿದ್ದಾನೆ. ಸೊ ಫೀಲಿಂಗ್ ಗುಡ್ ಗೈಸ್. ಐ ಆಮ್ ಫೀಲಿಂಗ್ ಗುಡ್, ಬ್ಲೆಸ್ಡ್. ಗೈಸ್, ಊಟ ಮಾಡೋಕ್ಕೆ ಅಂತ ಬಂದಿದ್ದೆ. ಊಟ ಮಾಡಿ ಇವತ್ತಿಂದು ಸ್ಕ್ರಿಪ್ಟ್ ರೆಡಿ ಮಾಡಿ ಸೊ ಹೋಗ್ತಾ ಇದ್ದೀನಿ ಇವಾಗ ಒಂದು ಸ್ವಲ್ಪ ಹೊತ್ತಲ್ಲಿ ಶೂಟ್ ಮಾಡ್ತೀನಿ. ಸೊ ವಿಲ್ ಬಿ ಪೋಸ್ಟೆಡ್ ಟುಡೇ ಓನ್ಲಿ. ಇವತ್ತು ಪೋಸ್ಟ್ ಆಗುತ್ತೆ. ಸೊ ಈ ಬ್ಲಾಗ್ ಬರೋ ಅಷ್ಟರಲ್ಲಿ ಪೋಸ್ಟ್ ಆಗಿರುತ್ತೆ. ಯು ಕ್ಯಾನ್ ಸಿ ದ್ಯಾಟ್. ನೋಡಿ ಆ್ಯಂಡ್ ಶೇರ್ ಮಾಡಿ, ಪ್ರತಿಯೊಬ್ಬರಿಗೂ ಸಪೋರ್ಟ್ ಮಾಡಿ. ಈಸ್ ಫೈನಲಿ ಶೂಟ್ ಆಯಿತು. ಇಟ್ ವಾಸ್ ಕ್ರೇಜಿ ಗೈಸ್. ಮೈ ಕ್ರೂ ಮೆಂಬರ್ ವೀರ್ ಈಸ್ ಕ್ರೇಜಿ ಗೈ. ಓಕೆ, ಅಲ್ಲಿ ಇಂಟ್ರಡ್ಯೂಸ್ ದಮ್ ಇನ್ ಅಪ್ಕಮಿಂಗ್ ಬ್ಲಾಗಲ್ಲಿ ಅವರನ್ನು ಇಂಟ್ರಡ್ಯೂಸ್ ಮಾಡ್ತೀನಿ ನಿಮಗೆ, ಪ್ರತಿಯೊಬ್ಬರನ್ನ. ಸೊ ಯು ಕ್ಯಾನ್ ಸಿ, ನೀವು ಅವರನ್ನು ನೋಡ್ತೀರಾ. ಟುಡೇ ಶೂಟ್ ವಾಸ್ ಕ್ರೇಜಿ. ಇಟ್ ವಾಸ್ ಟೇಕನ್ ಲೈಕ್ 2 ಗಂಟೆ ತೆಗೀತು ಒಂದು ರೀಲ್ ಮಾಡೋಕ್ಕೆ. ಸೊ ಕಷ್ಟ ಇದೆ. ಕಾಂಟೆಂಟ್ ಕ್ರಿಯೇಷನ್ ತುಂಬ ಸುಲಭ ಇಲ್ಲ. ಕೆಲವರು ಅನ್ಕೋಬೋದು ಸುಲಭ ಇದೆ ಅಂತ. ಸುಲಭ ಇಲ್ಲ ಗೈಸ್. ಇಟ್ ಈಸ್ ವೆರಿ ಡಿಫಿಕಲ್ಟ್. ತುಂಬ ಪ್ಲ್ಯಾನ್ ಆಗಬೇಕು, ಪ್ಲಾಟ್ ಆಗಬೇಕು, ಫ್ರೇಮಲ್ಲಿರಬೇಕು ಪ್ರತಿಯೊಂದು. ಸೊ ಲೆಟ್ಸ್ ಡೂ ದಿಸ್. ಲೆಟ್ಸ್ ಸ್ಟಾರ್ಟ್ ದ ಜರ್ನಿ ಗೈಸ್. ಫೈನಲಿ ಲಿವಿಂಗ್ ಫ್ರಮ್ ದ ಆಫೀಸ್. ಸ್ವಲ್ಪ ಡಿಸ್ಕಷನ್ ಇತ್ತು. ಸೊ ಹಾಗಾಗಿ 5:30 ಅಷ್ಟರಲ್ಲಿ ಲೀವ್ ಆಗಬೇಕಿತ್ತು. ಬಟ್ ಐ ಆಮ್ ಗೋಯಿಂಗ್ ಟು ಅಲ್ನಾದಾನು. ಸೊ ನಾನು ನನ್ನ ಬಾಸ್ ಜೊತೆನೇ ಹೋಗ್ತಾ ಇದ್ದೀನಿ. ಸೊ ಹಾಗಾಗಿ ಸ್ವಲ್ಪ ಲೇಟ್ ಆಯಿತು. ಸೊ ಲೆಟ್ಸ್ ಗೋ. ಮನೆಗೆ ಹೋಗುವ. ನಾನು ಮನೆ ಮುಟ್ಟಿದ ತಕ್ಷಣ ಸಿಗ್ತೀನಿ ನಾನು. ನೆಕ್ಸ್ಟ್ಗೆ ಬಂದಿದ್ದೀನಿ. ಲೆಟ್ಸ್ ಗೋ ಫಾರ್ ವಾಟ್. ನಾವು ಯಾಕೆ ಬಂದಿದ್ದೇವೆ ಅಂತ ನನಗೆ ಗೊತ್ತಿಲ್ಲ, ಐಡಿಯಾ ಇಲ್ಲ. ಲೆಟ್ಸ್ ಗೋ ಏನಂತ ನೋಡುವ. ಬ್ಲೇಸರ್ ಪರ್ಚೇಸಿಂಗ್ ಬಂದಿದ್ದೀನಿ. ಬ್ಲೇಸರ್ ಪರ್ಚೇಸ್ ಮಾಡೋಕ್ಕೆ ಬಂದಿರೋ. ಇಲ್ಲಿದೆ ಬ್ಲೇಸರ್ಸ್. ನೋಡುವ ಯಾವುದು ಸೂಟ್ ಆಗುತ್ತೆ, ಯಾವುದು. ನನಗೆ ಐಡಿಯಾ ಇಲ್ಲ. ಫಸ್ಟ್ ಟೈಮ್ ಲೈಕ್ ನನ್ನ ಬ್ರದರ್ ಇದ್ದು ಮದುವೆಗೆ ಹಾಕಿದ್ದು ಅಷ್ಟೇ, ಅದಾದಮೇಲೆ ಹಾಕಿಲ್ಲ.
ಐ ಆಮ್ ಟ್ರೈಯಿಂಗ್. ಓಕೆ, ಲೆಟ್ಸ್ ಸಿ ಏನಾಗುತ್ತೆ ಅಂತ. ಗೈಸ್ ಬ್ಲೇಸರ್ ನೋಡೋಕ್ಕಂತ ಬಂದೆ. ಬ್ಲೇಸರಲ್ಲಿ ಸೈಜ್ ಸಿಗ್ತಾ ಇಲ್ಲ, ಇಲ್ಲೆಲ್ಲ ಸ್ಲಿಮ್ ಫಿಟ್ ಇದೆ. ಸೊ ನಾನು ಸ್ಟ್ರೆಚಬಲ್ ನೋಡ್ತಾ ಇದ್ದೀನಿ, ಸೊ ಹಾಗಾಗಿ ಸಿಗ್ತಿಲ್ಲ. ಲೆಟ್ಸ್ ಸಿ ಏನಾಗುತ್ತೆ ಅಂತ. ಗೈಸ್ ಪರ್ಚೇಸ್ ಮಾಡ್ಲಿಕ್ಕೆ ಅಂತ ಬಂದಿದ್ವಿ. ಬಾಸ್ ಹೋದರು, ನನಗೆ ಟ್ಯಾಕ್ಸಿ ಬುಕ್ ಮಾಡಿ ಕೊಟ್ಟರು. ಸೊ ನೌ ಐ ಆಮ್ ಗೋಯಿಂಗ್ ಟು ಮೈ ರೂಮ್. ಸೊ ನನ್ನ ರೂಮಿಗೆ ಹೋಗ್ತಾ ಇದ್ದೀನಿ ವಿತ್ ಮೈ ಅಫ್ಘಾನ್ ಬ್ರದರ್. Hello brother, क्या हाल है? ठीक हो? बढ़िया थे. So can you speak Afghan little bit? Afghan like what I say like hi Karnataka. Hello Karnataka. तासो खया है, चंगा है, खया है. Okay. is Afghan language ಇದೆಯಲ್ವಾ, ಅದೊಂದು ಸ್ವಲ್ಪ. I told you कि hi Karnataka, how are you? Good. How are you? Okay. Yeah. So ಹಾಗೆ. So can you speak in Kannada if I teach you? Karnataka? Yeah, tell me guys, please, no problem. Hi ಕನ್ನಡಿಗರೇ. Hi ಕರ್ನಾಟಕರೇ. ನಮಸ್ಕಾರ. ನಮಸ್ಕಾರ means how are you? No, greetings. It's greetings. Assalamu alaikum, like assalamu alaikum. Okay. Yeah. So guys, it's nice to talk with him. ಹೀಗೆ ಕಡಿಮೆ ಜನ ಸಿಗ್ತಾರೆ, ತುಂಬ ಜನ ಒಳ್ಳೊಳ್ಳೆ ಜನ ಸಿಗ್ತಾರೆ ದುಬೈಯಲ್ಲಿ. ಸೊ ನಾವು ಅನ್ಕೋತೀವಿ ಊರಲ್ಲಿ ಕೂತ್ಕೊಂಡು ಅಫ್ಘಾನಿಸ್ತಾನ್ ಹೀಗೆ. ಸೊ ನಾಟ್ ಲೈಕ್ ದಟ್. ಒಳ್ಳೆ ಜನರು ಇದ್ದಾರೆ. ದೇ ಆರ್ ಲಿವಿಂಗ್ ಇನ್ ದುಬೈ. ದೇ ಹ್ಯಾವ್ ಅ ಗುಡ್ ಮೈಂಡ್ ಸೆಟ್ ಆ್ಯಂಡ್ ವೆರಿ ಗುಡ್ ಹಾರ್ಟ್ ಆಲ್ಸೋ. ಸೊ ಹಾಗೆ. ಸೊ ಇವಾಗ ನಾನು ರೂಮ್ ಕಡೆಗೆ ಹೋಗ್ತಾ ಇದ್ದೀನಿ. ಸೊ ಇವರ ಜೊತೆ ಇವರು ನೋಡಿದ್ರೆ ಟೀ ಕುಡಿತಾ ಇದ್ದಾರೆ. ದುಬೈ ಕೆ ಪಿ ಚಾಯಲ್ಲಿ. ಸೊ ನನಗೆ ಆಫರ್ ಮಾಡಿದ್ರು. ಐ ಸೆಡ್ ನೋ, ಬಿಕಾಸ್ ನಾನು ನೈಟ್ ಹೊತ್ತು ಟೀ ಕುಡಿಯಲ್ಲ. ಸೊ ಹಾಗಾಗಿ ಇವಾಗ ಹೋಗಿ ಡಿನ್ನರ್ ಮಾಡಿ ಸ್ವಲ್ಪ ಹೊತ್ತು ಕೂತು ಆಮೇಲೆ ಮಲಗಬೇಕು. ಬೆಳಿಗ್ಗೆ ಮತ್ತೆ ಹೇಳಬೇಕು. ತುಂಬ ಪ್ಲ್ಯಾನ್ ಇದೆ. ಸೊ ಲೆಟ್ಸ್ ಸಿ ಏನಾಗುತ್ತಂತ. ಲೆಟ್ಸ್ ಗೋ ಗೈಸ್. ಫೈನಲಿ ನನ್ನ ಲೊಕೇಶನ್ಗೆ ನಾನು ರೀಚ್ ಆಗಿದ್ದೇನೆ. ಸೊ ಐ ಆಮ್ ಟೆಲ್ಲಿಂಗ್ ಬಾಯ್. ವಾಟ್ ಈಸ್ ಯುವರ್ ನೇಮ್? ಶಾಜೇಬ್ಗೆ ಬಾಯ್ ಹೇಳಿ, ಸಲಾಮ್ ಹೇಳಿ ಹೋಗುವ. अस्सलाम वालेकुम शाजी. सलाम. ओके ब्रदर, गुड नाइट. ओके. टेक केयर योरसेल्फ. थैंक यू. सो जो भी अफगानिस्तान से देख रहा है, सब्सक्राइब माय चैनल. आप बोल दीजिए ब्रदर. इसको सारा सब्सक्राइब करो. सब्सक्राइब दिस माय ब्रदर चैनल. इंशाल्लाह one day they were more good subscriber. Yeah, इंशाल्लाह डेफिनेटली. जैसे भाई ने बोला वैसे ही हो जाए इंशाल्लाह. ಗೈಸ್, ಇವಾಗ ನನ್ನ ವ್ಲಾಗ್ ಎಂಡ್ ಮಾಡುವ ಸಮಯ. ಯಾಕಂದರೆ ಇಟ್ಸ್ ಟೂ ಲೇಟ್. ಇಟ್ಸ್ 11, ಇಲ್ಲಿ 11 ಗಂಟೆ ಆಯಿತು. ಸೊ ಇವತ್ತೊಂದು ಸ್ವಲ್ಪ ಬೇಗ ಬಂದಿದ್ದೀನಿ. ನಿನ್ನೆಲ್ಲ 12 ಗಂಟೆ ಆಗ್ತಾಯಿತ್ತು. ಸೊ ಇವಾಗ ವ್ಲಾಗ್ ಎಂಡ್ ಮಾಡುವ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಾಳೆ ನನ್ನ ಹೊಸ ಕಾಂಟೆಂಟ್ ಬರುತ್ತೆ ನಮ್ಮ ಕಂಪನಿಯ ಚಾನಲಲ್ಲಿ, ಇನ್ಕ್ಲೂಡಿಂಗ್ ಕೊಲ್ಯಾಬಿಂಗ್ ವಿತ್ ಮೀ. ಫಸ್ಟ್ ವೀಡಿಯೋನ ನನ್ನ ಜೊತೆ ಕೊಲಾಬ್ ಮಾಡುವ ಇದರಲ್ಲಿ ಅಂದರೆ ನನಗೆ ಮನಸ್ಸಿದೆ. ಸೊ ಹಾಗಾಗಿ ವಿಲ್ ಕೊಲ್ಯಾಬ್ ಆ್ಯಂಡ್ ಪೋಸ್ಟ್ ಇಟ್. ಸೊ ಪ್ರತಿಯೊಬ್ಬರು ನೋಡಿ, ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಇಟ್ಸ್ ಅ ಬಿಗ್ಗೆಸ್ಟ್ ಇವೆಂಟ್ ಕಮಿಂಗ್ ಸೂನ್. ಸೊ ಹಾಗಾಗಿ ಪ್ರತಿಯೊಬ್ಬರು ಇದಕ್ಕೆ ಸಪೋರ್ಟ್ ಮಾಡಬೇಕು. ಸೊ ಐ ವಿಲ್ ಸಿ ಯು ಇನ್ ನೆಕ್ಸ್ಟ್ ಬ್ಲಾಗ್. ಬಾಯ್. खत्म. बाय बाय, टाटा, गुड बाय, गया.